ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರೂಜಿ ಟೆಕ್ ಬ್ಲಾಗ್ಸ್ ಕನ್ನಡ. ಸೊ ನೀವೇನು ನೋಡಾಕ್ತಿರಲ್ಲ, ಇವತ್ತು ನಮ್ಮ ಬೆಳಗಾವಿಯಲ್ಲಿ ಇರುವಂತಹ ತಾಲೂಕಿನ ಎಲ್ಲ ಪೆಟ್ರೋಲ್ ಪಂಪ್ಗಳಲ್ಲಿ ಸೊ ನೋಡುತ್ತೀರಿ ನೀವು, ಭಾಳ ರಶ್ ಆಗೈತಿ. ಸೊ ಇದೇನಪ್ಪ, ಬೆಳಗಾವಿ ಜಿಲ್ಲೆಯಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾವುದೇ ಒಂದು ಕೊರತೆ ಇಲ್ಲ ಅಂಥೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಮೊಹಮ್ಮದ್ ರೋಷನ್ ಅವರು ಹೇಳ್ಯಾರ. ಆದರೂ ಕೂಡ ಇಲ್ಲಿ ನೋಡ್ಬೋದು ನೀವು, ಜನರು ಯಾವ ಥರ ಬ್ಯಾರೆಲ್ಗಳನ್ನಾಗಿರ್ಬೋದು, ಬಾಟ್ಲಿಗಳನ್ನಾಗಿರ್ಬೋದು, ಸ್ವಲ್ಪ ಪೆಟ್ರೋಲ್ಗೆ ಕೊರತೆ ಐತಿ ಅಂಥೇಳಿ ಒಂದು ಸುಳ್ಳು ಸುದ್ದಿಯನ್ನು ತಿಳ್ಕೊಂಡು ಇಲ್ಲಿ ಈ ಥರ ಪೆಟ್ರೋಲ್ ಪಂಪ್ನಾಗ ರಶನ್ನು ಮಾಡುವಂಥದ್ದು ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಇಲ್ಲಿ ನೋಡ್ಬೋದು ನೀವು, ನಗರದ ಒಂದು ಪೊಲೀಸ್ ಆಯುಕ್ತರ ಕಚೇರಿಯಿಂದ ಕೂಡ ನಿನ್ನೆ ಪತ್ರಿಕಾ ಪ್ರಕಟಣೆ ಆಗೈತಿ. ನಿನ್ನೆ ರಾತ್ರಿಯಿಂದ ಬೆಳಗಾವಿ ನಗರದಾಗ ಆಗಿರ್ಬೋದು, ಪೆಟ್ರೋಲ್ ಬಂಕ್ನಾಗ ಭಾಳಷ್ಟು ಒಂದು ಗೊಂದಲ, ಆಮೇಲೆ ಭಾಳ ಏನಪ್ಪ ಅಂದ್ರೆ ಪ್ಯಾನಿಕ್ ಆಗಿ ಎಲ್ಲ ಜನರು ಪೆಟ್ರೋಲ್ ಮತ್ತು ಡೀಸೆಲನ್ನು ಖರೀದಿ ಮಾಡೋಕ್ಕೆ ಹೋಗತ್ತಾರ. ಆದರೆ ಏನಪ್ಪ ಅಂದ್ರೆ ಯಾವುದೇ ಥರದ ಕೊರತೆ ಇಲ್ಲ. ಆದ್ದರಿಂದ ನಾಗರಿಕರಿಗೆ ಏನಪ್ಪ ಅಂದ್ರೆ ಭಯದಿಂದ, ಹೆದರಿಕೆಯಿಂದ ಅನಾವಶ್ಯಕವಾಗಿ ಹೆಚ್ಚಿನ ಖರೀದಿ ಮಾಡಬೇಡ್ರಿ. ಮತ್ತು ಏನಪ್ಪ ವಿನಂತಿ ಮಾಡ್ಕೊಳ್ಳೋದು ಅಂದ್ರೆ, ಇಂತಹ ವರ್ತನೆ ಅನಗತ್ಯ ತೊಂದರೆಗಳನ್ನು ಉಂಟು ಮಾಡಬಹುದು ಅಥವಾ ಸಾಮಾನ್ಯ ಸರಬರಾಜು ವ್ಯವಸ್ಥೆಯಲ್ಲಿ ಯಾವುದೇ ಒಂದು ವ್ಯತ್ಯಯಗೊಳಿಸಬಹುದು ಅಂಥೇಳಿ ಒಂದು ಸ್ವಲ್ಪ ಪೆಟ್ರೋಲ್ದ ಏನಪ್ಪ ಸರಬರಾಜಂತೂ ಸಾಕಷ್ಟು ಆಗಕತ್ತೈತಿ ನಮ್ಗೆ. ಏನು ಐತಲ್ಲ, ಅದಕ್ಕೇನು ಈ ಥರ ಪ್ಯಾನಿಕ್ ಆಗಿ ಸಾಕಷ್ಟು ಪೆಟ್ರೋಲ್ ಬಂಕ್ನಾಗ ಆಗಿರ್ಬೋದು ಈ ಥರ ರಶನ್ನು ಮಾಡೋದು ತಪ್ಪಾಗ್ತೈತಿ ಅಂತ ಹೇಳ್ಬೋದು. ಮತ್ತಷ್ಟು ಇದೇ ರೀತಿಯ ಸುದ್ದಿಗಾಗಿ ನಾವು ಅಪ್ಡೇಟನ್ನು ಕೊಡ್ತಿರ್ತೀವಿ. ಸೊ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ ಮತ್ತು ನಮ್ಮ ಗುರೂಜಿ ಟೆಕ್ ಕನ್ನಡ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ. ಥ್ಯಾಂಕ್ ಯು.